ಮುದ್ದೆ, ಸಬ್ಬಕ್ಕಿ ಸೊಪ್ಪಂದರೆ ಇವ್ರಿಗೆ ತುಂಬಾ ಸೆಕೆ ಸುರಿದೆ ಪ್ಯಾಕೇಜ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೀಸೆಂಟ್ ಆಗಿ ತಿರುಪತಿಗೆ ವಿಸಿಟ್ ಮಾಡಿದ್ವಿ. ಆ ವ್ಲಾಗ್ ಆಗಿರತ್ತೆ. ನನ್ನ ಮಗಳಂತೂ ತುಂಟಿ ಅಂತ ಹೇಳ್ಬೋದು. ನಮ್ಮ ಮಮ್ಮಿ ಮನೆಗೆ ಹೋದ್ರೆ ಉಬ್ಬಿ ಉರಿ ಮೇಲೆ ಹೋಗ್ಬಿಡ್ತಾಳೆ ಅವಳಂತೂ. ಅಲ್ಲಿ ಯಾರು ಅವಳು ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ತೀಟೆ ಮಾಡ್ತಾಳ ಅವಳು. ನಾನು ಎಲ್ಲರೂ ರೆಡಿ ಆಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಬೇಗ ರೆಡಿ ಆಗಿರೋದು ಅಂತಂದರೆ ಆನ್ ಟೈಮ್ 9:15 ಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಇವಾಗ ಊಟ ಮಾಡೋಷ್ಟ್ರಲ್ಲಿ ಕರೆಕ್ಟಾಗಿರುತ್ತೆ. ಹೇಮಂತ್ ಅವ್ರಿಗೂ ನಮ್ಮ ಅಜ್ಜಿ ಮನೆಯಿಂದ ಊಟ ತಂದು ಕೊಟ್ಟೆ. ಮುದ್ದೆ, ಸಬ್ಬಕ್ಕಿ ಸೊಪ್ಪಂದರೆ ಇವ್ರಿಗೆ ತುಂಬಾ ಇಷ್ಟ. ಇಲ್ಲಿ ಬಂದ್ಬಿಡ್ತೈತಿ ತಿನ್ನಕ. ಸಬ್ಬಕ್ಕಿ ಸೊಪ್ಪು ಅಂದರೆ ಸಿಕ್ಕಾಪಟ್ಟನೆ ಫೇವ್ರೆಟ್ ಅಂತ ಹೇಳ್ಬೋದು. ನಾನಿವಾಗ ಅವ್ರು ನಂಗೆ ಪರಿಚಯ ಆದವಾಗಿಂದ ನೋಡ್ತಾ ಇದ್ದೀನಿ. ಮಾತು ತೆಗೆದ್ರೆ ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾ ಇರ್ತಾರೆ. ಇವತ್ತು ಸಬ್ಬಕ್ಕಿ ಸೊಪ್ಪಿನ ಬಸ್ಸಾರು ಅವ್ರಿಗೋಸ್ಕರ, ಓಕೆನಾ? ತಿನ್ನಲಿ, ಆಮೇಲೆ ಅನ್ನ ತೊಗೊಂಬಂದು ಕೊಡ್ತೀನಿ. ಅಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತ ಬನ್ನಿ ನೋಡ್ಕೊಂಬರೋಣ, ಓಕೆನಾ? ನಂಗಂತೂ ಸಿಕ್ಕಾಪಟ್ಟೆನೇ ಹೊಟ್ಟೆ ಇದೆ. ಇವತ್ತು ಊಟ ಮಾಡಿದ್ದು ಬೆಳಗ್ಗೆ ಸ್ವಲ್ಪ ಅನ್ನ ತಿಂದೆ, ಮಧ್ಯಾಹ್ನ ಒಂದು ದೋಸೆ ತಿಂದಿದ್ದು ಅಷ್ಟೇನೆ. ಏನು ಇನ್ನೂ ಒಂದು ತುತ್ತು ಬಾಯಿ ಕಿಕ್ಕಿಲ್ಲ, ಹಂಗೆ ನೀರು ಒಂದು ಚೊಂಬು ಹೋಗ್ಬಿಡ್ಬೇಕು ಬಾಯಿ ಒಳಗಡೆ. ಬಾಯಿ ತೆಗೆದ್ರೆ ಊಟ ಇಕ್ಕಿದ್ರೆ ಸಾಕು ನೀರು ಅಂತ ಇರುತ್ತೆ. ಅದೇನೋ ನಂಗೆ ಅಭ್ಯಾಸನೇ ಇಲ್ಲ ನೀರು ಕುಡಿಯೋದು. ನಿಮಗೂ ಹಂಗೇನಾ? ಊಟ ಇಟ್ಟರೆ ಯೂಶ್ವಲಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಅದನ್ನು ಇವ್ರು ಹೆಂಗೆ ಅಂದರೆ ನೀರು ಕುಡಿದೆ ಊಟನೇ ಸೇರಲ್ಲ. ಏನು ಮಾಡ್ತಾ ಇದೆಯಾ ಶುಕಿ? ಈ ಅಣ್ಣ ತಂಗಿ ಸಂಬಂಧ ಬಿಡಿಸಲಾಗದ ಅನುಬಂಧ ಅವ್ರದ್ದು. ನಮ್ಮ ಅಜ್ಜಿ ಮನೇಲಿ ಇವಾಗ್ಲೂ ಒಲೆಯಲ್ಲೇ ಅಡುಗೆ ಮಾಡಿ ತಿಂತಾರೆ. ಎಷ್ಟು ಬಿಸಿ ಇರುತ್ತೆ ಅಂತಂದರೆ ನೋಡ್ಬೋದು ನೀವು, ಹೊಗೆ ಹೆಂಗೆ ಹೋಗ್ತಿರುತ್ತೆ ಅಂತ. ಗ್ಯಾಸ್ ಮೇಲೆ ಮಾಡೋದು ಬೇಗ ಹಾರೋಗ್ಬಿಡುತ್ತೆ. ಒಲೆ ಮೇಲೆ ಮಾಡಿ ಅಡುಗೆ ತಿಂದರೆ ಅದು ಎಷ್ಟು ಬಿಸಿ ಆಗಿರುತ್ತೆ. ಅವ್ರಿಗೆ ರಿಸ್ಕ್ ಏನೇನೆ, ಒಲೆ ಮೇಲೆ ಅದು ಇದು ಎಲ್ಲ ಚೆಲ್ಲುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆನೇ ಕಷ್ಟ ಇರುತ್ತೆ. ಅವ್ರ ಎಫರ್ಟ್ಸ್ ಇದೆಯಲ್ಲ, ಹೆಲ್ದಿಯಾಗಿರಬೇಕು ನಮ್ಮ ಫ್ಯಾಮಿಲಿ ಅನ್ನೋದು ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ ಅವ್ರ ಮನೆಯಲ್ಲಿ ನಂಗೆ ಸ್ಪೆಷಲಿ. ತಿಮ್ಮನೆ ಲಾಲಿಪಾಪ್, ಮುದ್ದೆ ಲಾಲಿಪಾಪ್. ಪೂಜೆ ಎಲ್ಲ ಮಾಡಿ ನಮ್ಮನೇಲಿ ಅಜ್ಜಿ ಮನೆಗೆ ಊಟ ಮಾಡೋಕ್ಕೆ ಹೋಗಿದ್ದಾರೆ. ಇವ್ರಿಗೆ ಅನ್ನ ತಂದು ಕೊಟ್ಟೆ. ಹಿಂಗಾಯ್ತಾ? ಚೆನ್ನಾಯ್ತಾ? ಒಲೆ ಊಟ? ನಾಟಿ ಸ್ಟೈಲು. ಇವಾಗ ನಾನು ಹೋಗಿ ತಿನ್ನಬೇಕು. ಹಂಗಾಗಿ ಬೇಕಾ? ತಂದ್ಕೊಡ್ತೀನಿ. ಮತ್ತೆ 1 ಗಂಟೆಗ ಬೆಳಗ್ಗೆ ಲೂಜು. ಅಜ್ಜಿ ಒಂದು ಬಟ್ಲಾಗ ಒಂಚೂರು ಸಾರ ಕೊಟ್ಬಿಡಜ್ಜಿ, ನಾನು ಇಟ್ಟು ತಿನ್ನಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಲವ್ ಸುಪ್ರೀಂ ಪ್ಯಾಂಟ್ಸ್ ಬಗ್ಗೆ ಹೇಳೋಣ ಅಂತೇಳಿ. ಮಗು ಈ 360 ಡಿಗ್ರಿ ಯಾವುದೇ ಕಡೆ ತಿರುಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ಲೀಕೇಜ್ ಅಂತೂ ಖಂಡಿತ ಕಂಡು ಬರಲ್ಲ. 12 hours ತನಕನೂ ಪ್ರೊಟೆಕ್ಷನನ್ನು ಕೊಡುತ್ತೆ. 5 layers ಪ್ರೊಟೆಕ್ಷನನ್ನು ಕೊಡುತ್ತೆ. ಮಗು ಬೆಳಗ್ಗೆ ರಾತ್ರಿ 2 ಟೈಮಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಇದರಲ್ಲಿ ಅಲೋವೆರಾ ಅಂಶ ಇರೋದ್ರಿಂದ ಮಗುವಿಗೆ ಯಾವುದೇ ರೀತಿಯಾದಂಥ ರ್ಯಾಷಸ್ಸು ಕೂಡ ಖಂಡಿತ ಕಂಡು ಬರೋದಿಲ್ಲ. ಜೊತೆಗೆ ವಾಸನೆ ಕೂಡ ಬರೋದಿಲ್ಲ, ಕೆಟ್ಟ ವಾಸನೆ ಬರುತ್ತಲ್ಲ, ಇದರಲ್ಲಿ ಒಳ್ಳೆ ಸ್ಮೆಲ್ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೆಟ್ನೆಸ್ ಇಂಡಿಕೇಟರು ಕೂಡ ಇರುತ್ತೆ. ಯೆಲ್ಲೋ ಲೈನ್ ಬಂದು ಬ್ಲೂ ಕಲರ್ ಟರ್ನ್ ಆದಾಗ ನಾವಿದು ಡಿಸ್ಪೋಸ್ ಮಾಡಬೇಕು ಅಂತ ಅರ್ಥ. ಇದ್ರ ಜೊತೆಗೆ ನಮಗೆ ಡಿಸ್ಪೋಸ್ ಮಾಡೋಕ್ಕೆ ಒಂದು ಟೇಪ್ ಸಮೇತ ಬರುತ್ತೆ. ಯೂಸ್ ಮಾಡಿದಾದ್ಮೇಲೆ ನಾವು ಅದನ್ನು ರೊಟೇಟ್ ಮಾಡಿ ಬಿಸಾಕಬಹುದು. ಇಲ್ಲಿ ಕಾಲ ಹತ್ರ ಬಂದು ನಮಗೆ ಕಂಪ್ಲೀಟಾಗಿ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ಮಗುಗೆ ಯಾವುದೇ ರೀತಿಯಾದಂಥ ಇರಿಟೇಷನು ಕೂಡ ಇರೋದಿಲ್ಲ. ಜೊತೆಗೆ ನಮಗೆ ಥೈಸ್ಗೆ ತೊಂದರೆ ಆಗುವಂಥದ್ದು, ಟೈಟ್ ಆಗೋದು, ಚುಚ್ಚೋದು, ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಖಂಡಿತವಾಗ್ಲೂ ಕಂಡುಬರಲ್ಲ. ತುಂಬಾ ಫ್ಲೆಕ್ಸಿಬಲ್ ಆಗಿ ತುಂಬಾ ಸಾಫ್ಟ್ ಆಗಿದೆ. ಇದನ್ನು ಡಿಸ್ಪೋಸ್ ಮಾಡಬೇಕಾದ್ರೂ ಅಷ್ಟೇ ನಾವು ಈಸಿಯಾಗಿ ಈ ರೀತಿ ಓಪನ್ ಮಾಡಿಬಿಟ್ಟು ಸುತ್ತಬಿಟ್ಟು ಬಿಸಾಕ್ಬಿಟ್ರೆ ಮೆಸ್ ಫ್ರೀ ಆಗಿನೂ ಕೂಡ ಇರುತ್ತೆ. ಇದರಲ್ಲಿ 10 million ಬ್ರೀದಬಲ್ ಪೋರ್ಸ್ ಇರೋದ್ರಿಂದ ಮಗುಗೆ ಲಾಂಗ್ ಲಾಸ್ಟ್ ಆಗಿ ಡ್ರೈ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಝೀರೋ ಇರಿಟೇಷನ್ ಆಗಿ ಬ್ರೀದಬಲ್ ಆಗಿ ಇಟ್ಕೊಳ್ಳುತ್ತೆ. ಮಗುಗೆ ಕಂಪ್ಲೀಟಾಗಿ ಕಂಫರ್ಟ್ ಇರೋ ಥರ ಅದು ಮೇಂಟೈನ್ ಮಾಡ್ಕೊಳ್ಳುತ್ತೆ.
ನಾನು ಆಲ್ಮೋಸ್ಟ್ ಶುಕಿ ಒಂದು 2 ಇಯರ್ಸ್ ಇದ್ದಾಗಲಿಂದನೂ ನಾನು ಲವ್ ಲ್ಯಾಪನ್ನೇ ಯೂಸ್ ಮಾಡ್ತಾ ಇರೋದು. ನನಗಂತೂ ಸೂಪರ್ಬ್ ಹೈ ಕಂಫರ್ಟ್ ಕೊಟ್ಟಿದೆ. ಇವತ್ತುವರೆಗೂ ನನಗೆ ನಿಜವಾಗ್ಲೂ ಲೀಕ್ ಅಂತೂ ಖಂಡಿತವಾಗ್ಲೂ ಆಗಲಿಲ್ಲ. ಅವಳಿಗೂ ಕೂಡ ಸಿಕ್ಕಾಪಟ್ಟೆ ಕಂಫರ್ಟ್ ಇರುತ್ತೆ. ನಿಮಗೂ ಬೇಕು ಅಂತಂದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ಲವ್ ಲ್ಯಾಪ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು. ತಿರ್ಗೋ ಬೇಬಿ ಡ್ರೆಸ್ ತೋರಿಸು, ಹಿಂದೆಗಡೆ ಟೆಡಿ ಇರೋದು ತೋರಿಸು ಗೈಸ್ಗ. ಕಂದ ನೋಡಿ ಅಂತ ಏನು ಮೊಟ್ಟೆ ತೋರಿಸೋದು ಎತ್ತು ಕಂದ ಹಿಂದೆ ತಿರ್ಗೆ ಹಂಗೆ ಗೂಗಲ್ ಬಾಯ್ ಸರ್ವೇಶ ಕಾಲೇಜ್ಗೆ ಹೋಗು. ಬರೀ ಅದೇ ರೂಢಿ ಮಾಡ್ಬಿಟ್ಟಾಳ ರಮ್ನ. ಕಂದ ಇಲ್ಲಿ ನೋಡು ಕಂದ, ಇವಾಗ ಡ್ರೆಸ್ ತೋರಿಸು. ಸೀರೆ ಉಟ್ಕೊಂಡ್ರು ಜಾಕೆಟ್ ಇಟ್ಕೊಂಡ್ರು ಚಾಪಿಗ ಹಿಂಗ್ ಮಾಡು ಚಿನ್ನಿ, ಹಿಂಗ್ ಮಾಡು, ಹಿಂಗ್ ಮಾಡ್ತಿಯಲ್ಲ ಹಿಂಗ್ ಮಾಡು ಚಿನ್ನಿ. ಇಲ್ಲಿ ಹಿಂಗ್ ಮಾಡು, ಡನ್ ಮಾಡು, ಡನ್ ಡನ್ ಮಾಡು. ಸೂಪರ್, ಒಳ್ಳೆ ಚೆನ್ನಾಗದೆ. ನೀನು ನೋಡ್ ಮನೆ ಹತ್ತು ನೋಡಿ, ಹತ್ತು ನೋಡಿ ಆಗ್ತೇನಿರೋ. ಸ್ವಲ್ಪ ನಾಯಿ ಬೊಗಳೋ ಸೌಂಡ್ಗಳೆಲ್ಲ ಕೇಳಿಸ್ತಾ ಇರತ್ತೆ. ರಾತ್ರಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗಾಗಿ ಓಕೆನಾ. ನಾವಿನ್ನು ಟೋಲ್ ಗೇಟ್ ಹತ್ರ ಹೋಗಿ ವೇಟ್ ಮಾಡ್ತಿದ್ವಿ ಬಸ್ಗೋಸ್ಕರ. ಪ್ಯಾಕೇಜಲ್ಲಿ ಹೋಗ್ತಿದ್ದ ಕಾರಣ ಲಾಸ್ಟ್ ಸ್ಟಾಪ್ ಬಂದು ನಮಗೆ ಹೊಸಕೋಟೆ ಟೋಲ್ ಗೇಟಲ್ಲಿ ಬಂತು. ಹಾಗಾಗಿ ಸರಿ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿ ವೇಟ್ ಮಾಡ್ತಿದ್ವಿ. ನಾವೇನು ಎಕ್ಸ್ಟ್ರಾ ತೊಗೊಂಡು ಹೋಗ್ಬೇಕಾಗಿಲ್ಲ. ಅದು ಕೊಟ್ಟಿರುವಂಥ ನಾವು ಪೇ ಮಾಡಿರುವಂಥ ಬಿಲ್ಲು ಮತ್ತು 300 ರೂಪೀಸ್ ಟಿಕೆಟಿನ ಬಿಲ್ಲು ಇಷ್ಟನ್ನು ತೊಗೊಂಡೋದ್ರೆ ಸಾಕು. ಇನ್ನೆಲ್ಲಾನು ಕೂಡ ಅವರೇ ನೋಡ್ಕೊತಾರೆ. ಎಲ್ಲ ಓಕೆ, ಕಾಸು ಕೂಡ ಓಕೆ, ಎಲ್ಲ ಓಕೆ. ಬಟ್ ಆದರೆ ಅವ್ರ ಕಂಟ್ರೋಲಲ್ಲಿ ಆ್ಯಂಡ್ ಅವ್ರು ತುಂಬ ಟೈಮ್ ವೇಸ್ಟ್ ಮಾಡಿಸ್ತಾರೆ ಅಂತ ನನಗನ್ನಿಸ್ತು. ಬಟ್ ಆದರೆ ಸೇಫ್ಟಿ ಅಂತ ನೋಡೋಕೆ ಹೋಗ್ತೀನಿ, ನಂಗೇನೋ ಅಲ್ಲಿ ತಿರುಪತಿಯಲ್ಲಿ ಗೊತ್ತಿಲ್ಲ ಅಂತಂದರೆ ಖಂಡಿತ ನೀವು ಪ್ಯಾಕೇಜಲ್ಲಿ ಹೋಗ್ಬೋದು. ಇಲ್ಲದೆ ಇರೋರು ಬೇಡ ಅಂತ ನಂಗೆ ಅನ್ಸುತ್ತೆ. ಆರಾಮಾಗಿ ಅಲ್ಲಿ ಯಾರನ್ನಾದ್ರೂ ಕೇಳಿ 300 ರೂಪೀಸ್ ಟಿಕೆಟ್ ಅಂದರೆ ಖಂಡಿತ ಅಲ್ಲಿ ಹೋಗಿ ಬಿಡ್ತಾರೆ, ಅದೇನು ಪ್ರಾಬ್ಲಮ್ಮೇ ಅಲ್ಲ. ಬಂಗಾರಿ ನಾವು ಚಿನ್ನಿ ಎಲ್ಲ ಥರದ್ದು ನಾವು ಏನೋ ಕೊಡ್ತಾ ಇದ್ದಾರೆ, ಅದಕ್ಕೆ ಅವ್ರು ಏನಾಯ್ತು ನೋಡು ಕೊಡ್ತಾರ ವಾಟರ್ ಬಾಟ್ಲ್ ನೋಡ್ತಿರೋದು ಅವಳಕ್ಕೂ ಯಾವಾಗ ಕೊಡ್ತಾರ ನಿಂಗೆ ಕೊಡೋದು ಕೊಡೋದು ನಿನ್ನ ಬೇಬಿ ಕೊಡೋದು ಬೇಬಿ ಎಲ್ಲ ಕೊಡೋದು. ಸರಿ ಆಯ್ತು ಇಷ್ಟ ನೋಡೋಣ. ನಾವು ಲಾಸ್ಟ್ ಮಿನಿಟಲ್ಲಿ ಬಸ್ ಬುಕ್ ಮಾಡಿದ ಕಾರಣ ನಮಗೆ ಲಾಸ್ಟ್ ಸೀಟೇನೆ ಸಿಕ್ತು. ಅದು ಅಲ್ಲದೆ ಚುಕ್ಕಿಗೆ ಒಂದು ಎಕ್ಸ್ಟ್ರಾ ಸೀಟ್ ಖಾಲಿಯಾಗಿ ಕೂಡ ಇತ್ತು. ಸೊ ದಟ್ ಅವಳನ್ನ ಈ ರೀತಿ ತೊಡೆ ಮೇಲೆ ಹಾಕ್ಕೊಂಡು ಕಾಲನ್ನ ಇಟ್ಟಿಸ್ಕೊಂಡು ಮಲಗಿಸ್ಕೊಳ್ಳೋಕ್ಕೆ ನಂಗೆ ಆರಾಮಾಗಿತ್ತು. ನಂಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಎಲೆಕ್ಟ್ರಿಕ್ ಬಸ್ ಆಗಿದ್ರಿಂದ ಎಗರಾಡೋದು ಕೂಡ ಏನೂ ಇರಲಿಲ್ಲ. ಈಸಿಯಾಗಿನೇ ಸ್ಮೂದಾಗಿನೇ ಬಸ್ ಮೂವ್ ಆಯಿತು. ಅವರು ಟಿಶ್ಯೂ ಮತ್ತು ವೆಟ್ ವೈಪು ಮತ್ತು ಒಂದು ಪುಟಾಣಿ ವಾಟರ್ ಬಾಟಲ್ ಕೊಟ್ಟಿದ್ರು ಅಷ್ಟೇನೆ. ಅದ್ ಬಿಟ್ಟರೆ ಪ್ಯಾಕೇಜಲ್ಲೇ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ನಾವೇನು ಎಕ್ಸ್ಟ್ರಾ ಅಲ್ಲಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪದ್ಮಾವತಿ ದೇವಸ್ಥಾನದಲ್ಲಿ ಮಾತ್ರ ನಾವು ಪೇ ಮಾಡಬೇಕಾಗತ್ತೆ. ನಾನು ಪ್ರತಿಯೊಂದು ಡೀಟೇಲು ಲಾಸ್ಟಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಓಕೆ, ಯೋಚನೆ ವಾವ್ ಅಮ್ಮಮ್ಮ ಫೈನಲಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವೇ ಲಾಸ್ಟು, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ.
ನೀವು ಈ ಔಟ್ಫಿಟನ್ನು ತೊಗೋಬೇಕು ಅಂತಿದ್ರೆ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡ್ತಿರ್ತೀರೋ ಅವ್ರಿಗೆಲ್ಲ ಸಿಕ್ಕಿರತ್ತೆ ಈ ಲಿಂಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಇಷ್ಟ ಆಯಿತು ಅಂತಂದರೆ ಖಂಡಿತ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ನನ್ನ ಮಗಳಂತೂ ಒತ್ತಿಲ್ಲ ಗಳಿಗೆ ಇಲ್ಲ, ಅವಳಿಗೆ ನಿದ್ದೆ ಬರೋದಂತೂ ಕೇಳಲೇಬೇಡಿ. ನಿದ್ದೆನೇ ಮಾಡಲಿಲ್ಲ. ನೈಟ್ ಟ್ರಾವೆಲ್ ಅಂದರೆ ಆರಾಮಾಗಿ ಮಲ್ಕೋತಾಳೆ ಅಂತ ನೈಟಲ್ಲಿ ಬಂದ್ವಿ. ಬಟ್ ಅದರಲ್ಲಿ ಖಂಡಿತವಾಗ್ಲೂ ನಮ್ಗೆ ಡೆಡ್ ಆಪೋಸಿಟ್ ಆಗಿ ಮಾಡ್ತಾಳೆ ಅವಳು. ನಿದ್ದೆನೇ ಮಾಡಿಲ್ಲ ಅವಳು. ನಮ್ಗೆ ಏನೇನ್ ಕೊಡ್ಬೇಕು ಅಂತ ಹೇಳ್ತಾರೋ ಕೊಡ್ತಿರ್ತಾರೋ ಅದೆಲ್ಲ ಅವಳಿಗೂ ಕೊಡ್ಬೇಕು. ನಂಗೆ 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 ಅಂತ ಅಂದ್ಬಿಟ್ಟು ಅವಳು ನೋಡಿ ನಿದ್ದೆನೇ ಇಲ್ಲ, ಹೈಪರ್ ಆಕ್ಟಿವ್ ಆಗಿ ನಾರ್ಮಲ್ ಆಗೇನೆ ಇದ್ಲು. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಅವಳು ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ. ಯಾವಾಗ ಅಂದ್ರೆ ಅವಳ ಫೀಲಿಂಗ್ ಏನು ಅಂತಂದ್ರೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ, ನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಮನೇಲಿ ಬಿಟ್ಟು ಹೋಗ್ಬಿಟ್ಟು ಇವರು ಎಲ್ಲ ಹೋಗ್ತಾರೆ, ಮೇಕಪ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅದೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅವಳು. ನಾವು ಇವಾಗ ಫಸ್ಟ್ ದರ್ಶನಕ್ಕೆ ಹೊರಟತ್ತೀರಿ ಪದ್ಮಾವತಿ ದೇವಸ್ಥಾನಕ್ಕೆ. ಈಗ ಬೆಟ್ಟದ ಮೇಲೆ ಹೋಗೋಕ್ಕೆ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಅವರೇನೆ ಎಲ್ಲನೂ ಕೂಡ ಅಕೊಮಡೇಟ್ ಮಾಡ್ತಾರೆ, ನಾವೇನು ಇನ್ಚಾರ್ಜಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಬಸ್ಸನ್ನು ಅಲಾಟ್ ಮಾಡಿದ್ದಾರೆ ಇವಾಗ. ಏನ್ಮಾ ನಿದ್ದೆಗೆ ನೋಡ್ರಿ ಹೆಂಗೆ ಆಡ್ತಾವಳು ಅಂತ. ಹಾಲು ಕೊಡ್ತೀನಿ ಬಾಚಿನಿ. ಯಾವಾಗಾದರೂ ತಿರುಪತಿಗೆ ಬಂದರೂ ನಾನು ಈ ವ್ಯೂನ ಮಾತ್ರ ನಾನು ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಪಡಲ್ಲ. ನಂಗೆ ಒನ್ ಆಫ್ ಮೈ ಫೇವ್ರೆಟ್ ವ್ಯೂ ಅಂತ ಹೇಳ್ಬೋದು. ಇಲ್ಲಿ ವೆಂಕಟರಮಣ ಸ್ವಾಮಿ ಮಲ್ಕೊಂಡಿರುವಂಥ ಇದ್ರ ಥರ ಕಾಣಿಸುತ್ತೆ, ಶೇಪ್ ಥರ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ. ಖಂಡಿತವಾಗ್ಲೂ ಎಸ್, ಅದು ತಿರುಪತಿ ಅವರ ಆ್ಯಪ್ ಒಳಗಡೆ ಕೂಡ ನಾವು ಲಾಗಿನ್ ಮಾಡಿದಾಗ ಅದು ಬರುತ್ತೆ ಶೇಪ್. ಅದಾದ್ಮೇಲೆ ನಾವು ಕೂಡ ಗಮನಿಸಿದ್ಮೇಲೆ ಎಸ್ ಹೌದು ನಿಜ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ಸಾಕ್ಷಾತ್ ದೇವರೇ ಮಲ್ಕೊಂಡಿರೋ ತರ ಅನ್ಸುತ್ತೆ. ಫಸ್ಟ್ ಟೈಮ್ ತಿರುಪತಿಗೆ ಹೋದಾಗಂತೂ ನಂಗಂತೂ ಸಿಕ್ಕಾಬಡನೆ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿತ್ತು. ಈಗ ನಾನು ಹೋದ್ರು ಕೂಡ ನಂಗೆ ಮಿಸ್ ಮಾಡ್ಕೊಳಕ್ ಇಷ್ಟ ಆಗಲ್ಲ, ನಾನು ಅದ್ ನೋಡ್ಬೇಕು ಅಂತ ನಂಗೆ ಆಸೆ ಆಗತ್ತೆ. ಬಸ್ಸಲ್ಲಿ ಅವರೇ ನಾವು ಎಷ್ಟು ಜನ ನಾವು ಬಸ್ಸಲ್ಲಿ ಹೋಗಿದ್ವಿ ನೋಡಿ, ಅಷ್ಟು ಜನನು ಕೂಡ ಒಂದೇ ಬಸ್ಸಲ್ಲಿನೇ ಅವ್ರು ಕರ್ಕೊಂಡು ಹೋಗ್ತಾರೆ ಮೇಲ್ಗಡೆ. ಬಟ್ ಆದ್ರೆ ನಿದ್ದೆ ಅಂತೂ ಒಂದು ಚೂರು ಅವ್ರು ಬ್ರೇಕೇ ಕೊಡೋದಿಲ್ಲ. ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಿದ್ರು. ಬೆಳಗ್ಗೆ 9:30ಗೆಲ್ಲ ನಮಗೆ ಕ್ಯೂ ಅಲ್ಲಿ ನಿನ್ಸ್ಬಿಟ್ಟು ಬಾ ಸ್ವಾಮಿ ಸಾಕ್ಬಿಟ್ರು ಅವ್ರಂತೂನು. ಫೈನಲಿ ದರ್ಶನ ಎಲ್ಲ ಆಯ್ತು. ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ದರ್ಶನ ಮುಗಿಯೋಷ್ಟರಲ್ಲಿ 4:15 4:45 ಆಗ್ಬಿಟ್ಟಿದೆ. ಪ್ರಸಾದ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇವಾಗ ಹೋಗಿ ಊಟ ಮಾಡಿಕೊಂಡು ಹೋಗಬೇಕು. $300 ಅವ್ರು ರೂಮ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಹಂಗೆ ಮಾಡಿರಬಹುದೇನೋ ಅಂತ ನಂಗೆ ಅನ್ಸುತ್ತೆ. ನಮ್ಗೆಲ್ಲರಿಗೂ ಕೂಡ ಹಾಗೆ ಅನ್ನಿಸ್ತು. ಅವ್ರು ಆರಾಮಾಗಿ ರೂಮ್ ಮಾಡಿ ರೆಸ್ಟ್ ಮಾಡಿ, ನೀವು 1 ಗಂಟೆ ಅಲ್ವಾ ನಿಮಗೆ ದರ್ಶನ ಇರೋದು, 12 ಗಂಟೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದಾಗಿತ್ತು. ಬಟ್ ಆದ್ರೆ ಅವ್ರು ಹಂಗೆ ಹೇಳಲಿಲ್ಲ. ರೋಡಲ್ಲಿ ನಮ್ಮನ್ನ ಕುಣಿಸ್ಬಿಟ್ಟು ಕ್ಯೂ ಓಪನ್ ಆಗುತ್ತೆ, ಗೇಟು ಕೂಡ ಓಪನ್ ಆಗಿರಲಿಲ್ಲ, ಕುತ್ಕೊಳ್ಳಿ ಇಲ್ಲೇ ಓಪನ್ ಆಗುತ್ತೆ ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿದ್ರು. ಅರ್ಧ ಗಂಟೆ ಓಕೆ, 1 ಅವರ್ ಪರವಾಗಿಲ್ಲ ಕಾಯ್ಬೋದು ಅಂತ. ಗೊತ್ತಲ್ಲ ಗೊತ್ತಿಲ್ಲ, ಒಂದ್ 3-4 ಅವರ್ ಕಾಯ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು. ಅಬ್ಬಾ ಅದಂತೂ ಹಿಂಸೆ ಆಗ್ಬಿಡ್ತು. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ. ಪ್ಯಾಕೇಜ್ ಅಲ್ಲಿ ಕೇಳಿ ನೀವು ಸಪರೇಟ್ ಆಗಿ ನಮ್ಗೆ ರೂಮ್ ಮಾಡಿ ರೆಸ್ಟ್ ಮಾಡಕ್ ಬಿಡ್ತೀರಾ, ಪ್ರತಿಯೊಂದನ್ನು ಕೇಳ್ಕೊಂಡು ಹೋಗಿ. ಓಕೆನಾ? ಅಕಾರ್ಡಿಂಗ್ ಟು ನಿಮ್ ದರ್ಶನ ಯಾವ ಟೈಮಲ್ಲಿ ಇರುತ್ತೆ ಅದನ್ನ ನೋಡ್ಕೊಂಡು ಹೋಗಿ ಪ್ಲೀಸ್. ಮಕ್ಕಳನ್ನ ಇಟ್ಕೊಂಡು ಮಾತ್ರ ಈ ಪ್ಯಾಕೇಜ್ ನ ನಂಬ್ಕೊಂಡು ಹೋಗ್ಬೇಡಿ, ಹುಷಾರು. ತಿರುಪತಿಗೆ ಹೋಗಿದ್ ಪ್ಯಾಕೇಜ್ ಬಗ್ಗೆ ನಿಮ್ಗೆಲ್ಲ ಡೀಟೇಲ್ಸ್ ಹೇಳೋಣ ಅಂತ ಹೇಳಿ. ಖಂಡಿತವಾಗ್ಲೂ ನಿಮ್ಗೆ ಡೌಟ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡೋಣ ಅಂತ ಹೇಳಿ ಹೇಮಂತ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಮೈಗೂ ಹುಷಾರಿಲ್ಲ, ಅದಕ್ಕೆ ಪಾಪ ಫೇಸ್ ತುಂಬಾ ಸ್ಯಾಡ್ ಆಗಿದೆ ಅಷ್ಟೇ. ಏನ್ ನಾನೇನು ಎಕ್ಸ್ಪ್ಲೇನ್ ಮಾಡೋದು, ನೀನೇ ಹೇಳ. ಏನೇ ಇಲ್ಲ, ಅದು ಅರ್ಜೆಂಟ್ ಆಗಿ ಒಂದು ವಾರ ಆಲ್ರೆಡಿ ತಾನೇ ಮದುವೆ ಇಲ್ಲಿ ಬಿಡು. ಅದೇ ಈ ತಿರುಪತಿ ಗೊತ್ತಿಲ್ದಿದ್ದವ್ರಿಗೆ ಅದು ಪ್ಯಾಕೇಜ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ.
ಇಕ್ಕೋ ನೀನು, ಅದು ನಾನು ಇಕ್ಕೋಣ, ನನಗೆ ಇಷ್ಟ ಆಗಲ್ಲ, ನೀನೇ ಇಕ್ಕೋ. ಹಿಂಗೆ ಇಲ್ಲಿಕ್ಕೆಲ್ಲ ಇಲ್ಲ ಇಕ್ಕೋ ಮರ ಕೇಳಿಸುತ್ತೆ. ಆಯ್ತು ಹೇಳಿ ಸರ್. ಹೇಳ ಮರ ನೀನೇ. ಬೇಗ ಏನ್ ಹೇಳ್ಬೇಕು? ಪ್ಯಾಕೇಜ್ ಬಗ್ಗೆ ಹೇಳ. ಏನ್ ನಿಂಗೆ ಆ ಪ್ಯಾಕೇಜ್ ಇದು ಬಂದು ಫುಲ್ಲು ಪ್ಯಾಕೇಜ್ ಬಂದು ಒಬ್ಬರಿಗೆ 3060 ರೂಪಾಯಿ ಅಲ್ಲ, 3060 ರೂಪಾಯಿ. ಅದು ಪ್ಯಾಕೇಜ್ ಚೆನ್ನಾಗಿತ್ತು. ಊಟ ಎಲ್ಲ ಅವ್ರದ್ದೇ, ನಾಷ್ಟ ಮತ್ತು ರೂಮು ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅಲ್ಲೇ ಇದ್ದು ರೆಸ್ಟ್ ಮಾಡೋಂಥ ರೂಮ್ ಅಲ್ಲ. ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ, ಇಲ್ಲಿ ಟ್ರಾವೆಲ್ ಮಾಡಿರ್ತೀರಲ್ಲ ನಾವು ಬೆಂಗಳೂರಿಂದ ತಿರುಪತಿಗೆ, ಎಷ್ಟೊತ್ತು 3 ಗಂಟೆಗೆ ಹೊರಟೋದ್ರಿ. ಅಲ್ಲಾರ ಇವಾಗ ಇಲ್ಲಿ ನಾವು 3,650 rupees ನಾವು ಪ್ಯಾಕೇಜಿಗೆ ಪೇ ಮಾಡಿದ್ವಿ. ಪೇ ಮಾಡಿದ್ದು ಅಷ್ಟು. ನಾವಿಲ್ಲಿ 10:30ಗೆ ಬಿಟ್ಟಿದ್ದು ಹೊಸಕೋಟೆ ಟೋಲು. ಅಲ್ಲಿ 3 o'clock ಹೋದ್ರಿ. 3 o'clock ಹೋಗ್ಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ಒಂದು ರೂಮ್ ಕೊಡ್ತಾರೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಾ ಇರ್ಬೇಕು ಅಷ್ಟೇ, ಅದೇ ರೂಮ್. ಏನು ರೆಸ್ಟ್ ಮಾಡೋಕ್ಕೆಲ್ಲ ರೂಮ್ ಎಲ್ಲ ಕೊಡಲ್ಲ. ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದ್ರ ರೂಮ್ ಕೊಡೋದು ಇಷ್ಟೇ, ಫ್ರೆಶ್ ಅಪ್ ಆಗೋಕ್ಕೆ. ಆಮೇಲೆ ಅಲ್ಲಿಂದ ಪದ್ಮಾವತಿ ಟೆಂಪಲ್ಗೆ ಹೋಗಿ, ಅದು 5:30ಗೆ ಏನೋ ಓಪನ್ ಆಗೋದು. ಇವ್ರು ಓಪನ್ ಆಗೋಕ್ಕಿಂತ ಮುಂಚೆನೇ ಹೋಗಿ ನಿಲ್ಲಿಸ್ಬಿಡ್ತಾರೆ ಕ್ಯೂ ಅಲ್ಲಿ. ಅದು ನಾನು ಯಾವತ್ತೂ ಕ್ಯೂ ಅಲ್ಲಿ ನಿಂತು ಅಭ್ಯಾಸ ಇಲ್ಲ ನನಗೆ, ಅವಶ್ಯಕತೆನೇ ಅವಶ್ಯಕತೆ ಇಲ್ಲ. ನಾವು 7 o'clock ಹೋದ್ರೆ ಫುಲ್ಲು ಫ್ರೀ ಇರುತ್ತೆ, ಫುಲ್ಲಿ ಖಾಲಿ ಇರುತ್ತೆ. ಇಲ್ಲಾಂದ್ರೆ 50 rupees 100 rupees ಕೊಟ್ಟು ಸ್ಪೆಷಲ್ ಎಂಟ್ರಿನೂ ಇರುತ್ತೆ, ಬೇಗ ಹೋಗ್ಬೋದು. ಇದಕ್ಕೂ ನಾವು ಕೊಟ್ರಿ ಆಕ್ಚುಲಿ ಕೊಡಬೇಕು, ಕೊಟ್ರೇನೆ ಒಳಗ್ ಬಿಡೋದಂತೆ ರಶ್ ಇದ್ರೆ ಆ ಟೈಮಲ್ಲಿ. ಅದೇ ಸುಮ್ಮನೆ ಕ್ಯೂ ಅಲ್ಲಿ ನಿಲ್ಲಿಸ್ತಾರೆ. ಅದು ಏನೋ ಗೊತ್ತಿರಲ್ಲ ಗೊತ್ತಾ, ಆ ಥರ ಅವ್ರಿಗೆ ಈ ಪ್ಯಾಕೇಜ್ ಚೆನ್ನಾಗಿರುತ್ತೆ, ಪರ್ಫೆಕ್ಟು. ನಾವು ಯಾಕೆಂತಂದ್ರೆ ಒಂದು ವಾರ ಇವತ್ತೇ ಹೋಗ್ಬೇಕು, ನಾಳೆನೇ ಹೋಗ್ಬೇಕು, ಆ ಥರ ಅಂತ ಪ್ಲಾನ್ ಆಯ್ತು ಅಂತಂದ್ರೆ ಇದಕ್ಕೆ ಹೋಗ್ಬೋದು ಅಷ್ಟೇ. ಇಲ್ಲ ಅಂತಂದ್ರೆ ನಾವು 2 ತಿಂಗಳು ಬಿಟ್ಕೊಂಡು 300 VIP ಟಿಕೆಟ್ ಬುಕ್ ಮಾಡಿದ್ರೆ ಸಾಕು, ನಾವೇ ಹೋಗ್ಬೋದು. ಇವು ದಿಢೀರ್ ಅಂತ ನಾವು ಪ್ಲಾನ್ ಮಾಡಿದ್ರೆ ಅದಕ್ಕೆ ನಾವು ಈ ಪ್ಯಾಕೇಜ್. ಆಮೇಲೆ ಏನಾಯ್ತು, ರೂಮ್ ಕೊಟ್ಟರು. ಆಮೇಲೆ ದೇವಸ್ಥಾನ ಆಯ್ತು, ಅಲ್ಲಿಂದ ಆಮೇಲೆ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಮೇಲೆ ಕರ್ಕೊಂಡು ಹೋದ್ರು. ಮೇಲೆಯಿಂದ ಮೇಲೆ ಹೋಗಿ ನಾಷ್ಟ ಕೊಟ್ಟಿದ್ದು, ಟಿಫನ್ ಕೊಟ್ಟರು. ಗುಂಡೋಡ್ಸ್ಕೊಂಡವರೆಲ್ಲ ಓಡಿಸ್ಕೋಬೋದಾಗಿತ್ತು. ಆಮೇಲೆ ನಾವು ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿ ನಮ್ದು ಟೈಮಿಂಗ್ ಸ್ಲಾಟ್ ಇದ್ದಿದ್ದು 1 o'clock. ಅವರು ನಮ್ಮನ್ನ 9:30ಗೆ ಕರ್ಕೊಂಡು ಹೋಗಿ ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ರು. ಕರೆಕ್ಟಾಗಿ 9:30ಗೆ ತಗೊಂಡೋಗಿ ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ರು. ಅದು ದರ್ಶನ ಗೇಟು ಓಪನ್ ಬಂದು 11:30 12 ಗಂಟೆ, 11:30 12 ಗಂಟೆಗೆ ಓಪನ್. ಸುಮ್ಮನೆ ವೇಸ್ಟ್ ಅಲ್ಲಿ ಕ್ಯೂ ಅಲ್ಲೇ ಇದ್ದಿದ್ದು. ನಾವು ಕರೆಕ್ಟಾಗಿ 1 o'clock ಹೋಗಿದ್ರೆ ನಾವು ಡೈರೆಕ್ಟ್ ಹೋಗ್ಬೋದಾಗಿತ್ತು, 1 hour ದರ್ಶನ. ಇದು ಪ್ಯಾಕೇಜ್ ಅಲ್ಲಲ್ಲ, ನಾವು ಏನು ಮಾಡೋಕ್ಕಾಗಲ್ಲ, ನಾವು ಅಲ್ಲೇ ಲಾಕ್ ಆಗೋದು ಅದೇ. ಪ್ಯಾಕೇಜ್ ಅಲ್ಲಿ ಹೋದ್ರೆ ಇದೊಂದು ಪ್ರಾಬ್ಲಮ್ ಇರುತ್ತೆ ಅಷ್ಟೇ. ಅದೇ ಒಂದ್ ದಿವಸದಲ್ಲೇ ಆಗುತ್ತೆ ದರ್ಶನ. ಒಂದು 2 hours 3 hours ಬೇಕು. ಅದಕ್ಕೆ ಸುಮ್ಮನೆ ವೇಸ್ಟ್ ಅಲ್ಲಿ ನಿಂತ್ಕೊಂಡು. ಅದೇ 1 o'clock ಕರೆಕ್ಟಾಗಿ ನಾವು ಹೋಗಿದ್ದಿದ್ರೆ, ನಾವೇ ಸಪ್ರೇಟ್ ಹೋಗಿದ್ದಿದ್ರೆ ನಾವು 1 hour ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ ಬರ್ಬೋದು ಅಲ್ಲ ಅಷ್ಟೇ. ಆಮೇಲೆ ಅಲ್ಲಿಂದ ಊಟ ಮಾಡಿದ್ರು. ಊಟಕ್ಕೆ ಎಷ್ಟು 4 ಗಂಟೆಗೆ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಊಟ ತಿನ್ನಕ್ಕೆ ಆಗಿಲ್ಲ. ನಾವು ಒಳಗಡೆನೆ ಇದ್ರೊಳಗಡೆ ತಿರುಮಲ ಒಳಗಡೆನೆ ತಿನ್ಬಿಟ್ಟಿದ್ವಿ. ಏನಲ್ಲ ಪ್ರಸಾದ ಕೊಟ್ಟಿದ್ರು, ಬಿಸಿಬೇಳೆ ಭಾತ್, ಅದೇ ತಿನ್ಬಿಟ್ಟಿದ್ವಿ. 2 ಗೀತ 3 ಗೀತ ಹಾಕ್ಸ್ಕೊಂಡ್ ತಿಂದ್ರು ಇವರೆಲ್ಲ. ನೀನ್ 2 ಸತಿ ತಿಂದಿದ್ದು, ನಾನು 1 ಸತಿ ತಿಂದಿದ್ದು. ಜಾಸ್ತಿ ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ವಿ ನಾವು, ಲೆಕ್ಕ ಸಿಕ್ಕಿಲ್ಲ. ಅದು ಎಲ್ಲಾರು ತಿಂದು ಹೋಗ್ಬಿಟ್ಟಿತ್ತು. ಸರಿಯಾಗಿ ಕೊಟ್ಟಿದ್ದೆ ಪಂಚಾಮೃತ, ಎಲ್ಲರೂ ತಿಂದಿ ಇಕ್ಬಿಟ್ರಿ. ಅದು 2 o'clock ಬೇರೆ ಅಲ್ಲ. 8:30ಗೆ ಏನೋ ತಿಂದಿದ್ದು, 2:30 ವರೆಗೂ ಕ್ಯೂ ಅಲ್ಲೇ ಇದ್ದಿದ್ದು. ಆಮೇಲೆ 3 o'clock ಅವ್ರು ಊಟ ಕೊಟ್ಟಿದ್ದು. ಅದೇ ಫೋಟೋನು ಹಿಡ್ಕೊಳಕ್ಕಾಗಲ್ಲ, ಏನು ಹಿಡ್ಕೊಳಕ್ಕಾಗಲ್ಲ. ಪ್ಯಾಕೇಜ್ ಅಲ್ಲಿ ವೇಸ್ಟ್, ಪ್ಯಾಕೇಜೇ ವೇಸ್ಟ್. ನಮ್ಮಂತವ್ರಿಗೆ ಎಷ್ಟು ಇವು ಏನೂ ಗೊತ್ತಿರಲ್ಲ ಪಾಪ. ಹೊಸಬ್ರು ಫಸ್ಟ್ ಟೈಮ್ ಹೋಗಿರ್ತಾರೆ ಗೊತ್ತಾ, ಅವ್ರಿಗೆ ಪರ್ಫೆಕ್ಟ್ ಅವ್ರಿಗೆ. ನಾವು ಅದೇ ನಾವ್ ಏನು ರೀಸನ್ ಇಲ್ಲ, ಇವರಿಂದ ನಾವು ಆತರ ಹೋಗಿದ್ದಷ್ಟೇ. ಇಲ್ಲ ಅಂತಂದ್ರೆ ನಾವು 100% ಬುಕ್ ಮಾಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಅದೇ ಬುಕ್ ಮಾಡ್ಬಿಟ್ಟು ಹೋದ್ರೇನೆ ಚೆನ್ನಾಗಿರೋದು. ನಮ್ಗೆ ಹೆಂಗಿಗ್ ಬೇಕೋ ಹಂಗಿಗ್ ಇರ್ತೀವಿ. ಬಟ್ ಆದ್ರೆ ಅವ್ರ ಪ್ರಕಾರನೇ ಹೋಗ್ಬೇಕು ಅಂದ್ರೆ ನಮ್ಮಂತವ್ರಿಗೆಲ್ಲ ಸೂಟ್ ಆಗಲ್ಲ. ನಂಗಂತೂ ಫುಲ್ ಕಂಜೆಸ್ಟೆಡ್ ಆಯ್ತು. ಅದಕ್ಕೆ ಚೆನ್ನಾಗಿತ್ತು ಅಷ್ಟೇ ಎಕ್ಸ್ಪೀರಿಯನ್ಸ್. AC ಗಾಡಿ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಬುಕ್ ಮಾಡಿದ್ದು. ಇನ್ನೇನ್ ಸೀಟ್ಸ್ ಎಲ್ಲ ಫಿಲ್ ಆಗ್ಬಿಟ್ಟಿದೆ ಅಂದಾಗ ನಾವು ಬುಕ್ ಮಾಡಿದ್ದು. 3 days 4 days ಇರೋವಾಗೆ ಬುಕ್ ಮಾಡಿದ್ದು ಅಷ್ಟೇ. ಓಕೆ, ಪ್ಯಾಕೇಜ್ ಅಷ್ಟೇ. ನಮಗೆಲ್ಲ ಸೂಟ್ ಆಗಲ್ಲ ಅದು. ಏನು ಗೊತ್ತಿಲ್ದಿರೋರಿಗೆ ಪರ್ಫೆಕ್ಟ್ ಪ್ಯಾಕೇಜ್ ಅಂದ್ರೆ. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್. ಹೆಂಗೆ ನೋಡ್ತಾ ಇದ್ದು ನೋಡ್ರಿ.